ಇಲ್ಲಿಗೆ ಬಂದಿರೋದಕ್ಕೆ, ಅದು ಗ್ರಹಣ ಇದೆ ಅಂತ ಗೊತ್ತಿದ ಮೇಲೂ ತುಂಬಾ ಜನಕ್ಕೆ ಮನಸ್ಸಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ಶುರು ಮಾಡಿದ್ದು ಬೇರೆ ತರ ಅಂಡ್ ಇಲ್ಲಿ ತನಕ ಬಂದು ತಲುಪಿದೆ ಅಂತ ಹೇಳಿದ್ರೆ ಮೇಜರ್ ಆಗಿ ಗೌಡ್ರಿಗೂ ವೆಂಕಟ್ ಗೌಡ್ರಿಗೂ ಇಬ್ಬರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಬೇಕು. ಹಾಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ನನ್ನ ಬಗ್ಗೆ ಶುರು ಮಾಡ್ತೀನಿ. ಅಂಡ್ ತುಂಬಾ ಬೋರ್ ಹೊಡಿಸ್ದೆ, ಎಷ್ಟು ಕಾಂಪ್ಯಾಕ್ಟ್ ಆಗಿ ಎಷ್ಟು ಸಿಂಪಲ್ ಆಗಿ ಇನ್ಫಾರ್ಮೇಶನ್ ಕೊಡೋಕ್ಕಾಗುತ್ತೆ ಅದನ್ನ ಟ್ರೈ ಮಾಡ್ತೀನಿ. ನಾನು ಗೌತಮ್ ಆರ್ ಅಂತ, ಮೂಲತಃ ಮೈಸೂರವನು. ನನ್ನ ಮೊದಲನೇ ಸಿನಿಮಾ ಆಕ್ಟರ್ ಆಗಿ ಪ್ರೇಮಾಗಿ ಮಜಾನೆದು ಅಂತ ಒಂದು ಸಿನಿಮಾ ಮಾಡಿದ್ದೆ. ನಾನು ಪಲ್ಲವಿ ಗೌಡ ಆ್ಯಂಡ್ ಮುಂತಾದವರು ಆ್ಯಕ್ಟ್ ಮಾಡಿದ್ವಿ. ಚೇತನ್ ಅವರು ಡೈರೆಕ್ಟ್ ಮಾಡಿದ್ರು. ಅದಾದ ನಂತರ ಸಿಂಧೂರ ಅಂತ ಒಂದು ಸೀರಿಯಲ್ನ ಅಲ್ಲಿ ಆ್ಯಕ್ಟ್ ಮಾಡಿ 2 years. ಅದಾದಮೇಲೆ 2024 ಏಪ್ರಿಲಲ್ಲಿ 4ನೇ ಆಯಾಮ ಅಂತ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ರಿಲೀಸ್ ಆಯಿತು. ಅದರದ್ದು ಆ್ಯಕ್ಟರ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಒಂದು ಪುಟ್ಟ ವಿಚಾರ, ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕಾದ್ರೆ ಇವಾಗ ಯಾವ ಥರ ಆಗೋಗಿದೆ ಅಂದರೆ ಒಂಥರ ಗಡ್ಬಡ್ ಥರ ಆಗಿದೆ. ಒಂದು ಸಿನಿಮಾ ಅಂದರೆ ಒಂದು ಬಜೆಟ್ ಇರುತ್ತೆ ಆಲ್ರೆಡಿ. ಆ ಬಜೆಟಿಗೆ ತಕ್ಕಂತೆ ಆ್ಯಕ್ಟರ್ನ ಹಾಕೊಳ್ಳೋಣ, ಅವ್ರಿಗೆ ಟಿ ವಿ ರೇಟ್ಸ್ ಎಷ್ಟಿದೆ, ಅವ್ರಿಗೆ ಸಿನಿಮಾ ಬಿಸ್ನೆಸ್ ಎಷ್ಟಿದೆ ಅದನ್ನು ನೋಡಿಕೊಂಡು ಅದಾದ್ಮೇಲೆ ಕಾಮಿಡಿಯನ್ಸ್ ತರೋಣ, ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಡೈರೆಕ್ಟರ್ಸ್ನ ತರೋಣ, ಸಿಂಗರ್ಸ್ ತರೋಣ. ಈ ಥರದ್ದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ಮನೆ ಕಟ್ಟದಂಗೆ ಆಗ್ಬಿಟ್ಟಿದೆ. ಬಟ್ ನನಗೆ ಸ್ಲೋ ಆಗಿ ಆಮೇಲಿಂದ ವಾಪಸ್ ಬ್ಯಾಕ್ ಟು ಬೇಸಿಕ್ಸ್ ಅನ್ನೋ ಥರ ಏನು ಅನ್ಸಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ, ಸಿನಿಮಾ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಥೆನ ಹೇಳೋದಕ್ಕೆ. ಆ ಕಥೆ ಹೇಳಬೇಕು ಅಂತ ನಮಗೆ ಮನಸ್ಸೊಳಗಡೆ ತುಡಿತಾ ಇದ್ರೆ ದಿಸ್ ಇಸ್ ವರ್ತಿ ಟು ಬಿ ಟೋಲ್ಡ್. ಇದನ್ನ ಹೇಳೋದಕ್ಕೆ ಆ ಕಥೆಗೆ ಅಷ್ಟು ಶಕ್ತಿ ಇದೆ ಅಂತ ಅನ್ನಿಸ್ಬೇಕು. ಆ ಕಥೆನ ನೋಡಿದ್ಮೇಲೆ ನಿಮ್ಗೂ ಯಾರೇ ಆಡಿಯನ್ಸ್ ಅದನ್ನು ನೋಡ್ತಿದ್ರು, ಅದನ್ನ ತಗೊಳ್ತಾ ಇದ್ರು, ಅದರಿಂದ ಅವ್ರಿಗೇನೋ ಒಂದು ಲೈಫ್ ಚೇಂಜಿಂಗ್ ಥಿಂಗ್, ಪ್ರಾಬ್ಲಿ 0.001% ಅವ್ರ ಲೈಫಲ್ಲಿ ಏನೋ ಒಂದು ಚಿಕ್ಕ ವಿಷಯ ಚೇಂಜ್ ಆದ್ರೂ ಅದು ಸಿನಿಮಾ ಮೇಕರ್ಸ್ಗಿರುವಂತಹ ಒಂದು ಜವಾಬ್ದಾರಿ, ಅದನ್ನ ತಲುಪಿಸಿದಾಗ ಆಗುತ್ತೆ. ಅದೇ ರೀತಿ ನಾವು ಚಿಕ್ಕವರಿರ್ಬೇಕಾದ್ರೆ ಸುಮಾರು ಸಲ ಅನ್ಕೊಂಡಿರ್ತೀವಿ ದಟ್ ಇದೇನೋ ಸರಿ ಇಲ್ಲ ಅಂತ ಹೇಳ್ತಾರೆ, ನಾವೇ ಸರಿ ಮಾಡ್ಬೇಡ ಅಂತ ಎಷ್ಟೊಂದು ಸಲ ಅನಿಸ್ತಿರುತ್ತೆ. ನಮ್ಗೆ ಗೊತ್ತಿರಲ್ಲ ಅದಾಗಲ್ಲ, ಸರಿ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ. ಬಟ್ ಅದು ಗೊತ್ತಿರಲ್ವಲ್ಲ, ಅದೇ ಬ್ಲೆಸ್ಸಿಂಗ್. ಗೊತ್ತಿಲ್ಲದೆ ಹೋಗಿ ಕೈ ಹಾಕ್ಬಿಡ್ತೀವಿ. ಕೈ ಹಾಕಿದ್ಮೇಲೆ ಎಷ್ಟೊಂದು ಕೆಲಸಗಳಾಗ್ಬಿಡುತ್ತೆ. ಸೊ ನಾವ್ಯಾವುದೋ ವ್ಯವಸ್ಥೆನ ದೂರೋದಾಗ್ಲಿ ಅಥವಾ ಬೇರೆ ಯಾರೋ ಸರಿ ಮಾಡಲಿ ಅನ್ನೋದಾಗ್ಲಿ, ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಏನಾದರೂ ತಪ್ಪಿದ್ರು ಬೇರೆ ಯಾರೋ ಬಂದು ಸರಿ ಮಾಡಲಿ, ದೊಡ್ಡವರು ಸರಿ ಮಾಡಲಿ ಅನ್ನೋದನ್ನ ಬಿಟ್ಟು, ಹೇಗೆ ಇವಾಗಿರೋ ಸ್ಟಾರ್ಸ್ ಹೇಳ್ತಾರೆ ದಟ್ ನಾವೇ ಮುನ್ನುಗ್ಗಬೇಕು, ನಾವೇ ಸರಿ ಮಾಡಬೇಕು ಅಂತ, ಆ ರೀತಿ ಈ ಸಿನಿಮಾದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ, ಅವ್ರ ಮನಸ್ಸಿಗೆ ತಟ್ಟಿದಾಗ ಅದನ್ನ ಅವರೇ ಮುಂದೆ ನಿಂತು ಅದನ್ನ ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನ ಸರಿ ಮಾಡ್ತಾರೆ ಅನ್ನೋದೇ ಪಂಚರತ್ನಗಳು. ಒಂದು ಚಿಕ್ಕ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದನ್ನ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಪಂಚಭೂತಗಳು ಅಂತ ಬರೆದಿದ್ದೆ ನಾನು. ಅದಕ್ಕೆ ಸಾಂಗ್ ಅಲ್ಲೂ ಪಂಚಭೂತಗಳು ಅಂತ ಬರುತ್ತೆ. ಪಂಚಭೂತಗಳು ಅಂದಾಗೆ 5 ಎಲಿಮೆಂಟ್ಸ್ ಆಫ್ ನೇಚರ್. ಅದರಲ್ಲಿ ಎಲ್ಲರ ಕ್ಯಾರೆಕ್ಟರ್ ಹೆಸರುಗಳು ಹಾಗೆ ಇದೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸು ಹಾಗೆ ಇದೆ. ಭುವನ್ ಪ್ರಥಮ್ ಆಕ್ಟ್ ಮಾಡಿರುವಂಥ ರೋಲ್ ಭುವನ್ ಅಂತ, ತುಂಬಾ ತಾಳ್ಮೆ ಇರುವಂಥ ಕ್ಯಾರೆಕ್ಟರ್. ನೆಕ್ಸ್ಟ್ ಜೀವಿಕಾ ಅಂತ, ಆದ್ಯ ಆಕ್ಟ್ ಮಾಡಿರುವ ಕ್ಯಾರೆಕ್ಟರ್. ಸೊ ಜೀವಿಕಾ ಅಂದ್ರೆ ನೀರ್ ತರ, ಯಾವ ಕಡೆ ತಗ್ಗು ಬಗ್ಗಿರುತ್ತೆ ಆ ಕಡೆ ಫಾಲೋ ಆಗುತ್ತೆ ವಿತ್ ಫ್ಲೋವರ್ ಅಂತ. ನೆಕ್ಸ್ಟ್ ತಾನ್ವಿ ಆಕ್ಟ್ ಮಾಡಿರುವಂಥ ರೋಲ್ ಜ್ಯೋತಿ ಅಂತ. ಸೊ ಅದು ಯಾವಾಗಲೂ ಫೈರ್ ತರ ತುಂಬಾ ಎನರ್ಜೆಟಿಕ್ ಕ್ಯಾರೆಕ್ಟರ್. ನೆಕ್ಸ್ಟ್ ವಿಹಾನ್ ಆಕ್ಟ್ ಮಾಡಿರುವಂಥ ಕ್ಯಾರೆಕ್ಟರ್ ಅನಿಲ್ ಅಂತ. ಸೊ ಗಾಳಿ, ಅದನ್ನು ತುಂಬಾ ಯಾವ ಕಡೆ ಹೋಗುತ್ತೆ ಆ ಕಡೆ, ಆ ಥರದೊಂದು ಕ್ಯಾರೆಕ್ಟರ್. ನೆಕ್ಸ್ಟ್ ಯಶಸ್ ಆಕ್ಟ್ ಮಾಡಿರುವಂಥ ಕ್ಯಾರೆಕ್ಟರ್ ಆಕಾಶ್ ಅಂತ. ಸೊ ಅವ್ರವ್ರ ಕ್ಯಾರೆಕ್ಟರ್ ತಕ್ಕಂತೆ ಡಿಸೈನ್ ಮಾಡಿರುವಂಥ ಸಬ್ಜೆಕ್ಟ್ ಅದು ಪಂಚಭೂತಗಳು ಅಂತ. ಬಟ್ ಅಗೈನ್ ಇಟ್ ಮೈಟ್ ಗಿವ್ ಅ ಡಿಫ್ರೆಂಟ್ ಫೀಲಿಂಗ್. ಭೂತಗಳು ಅಂತ ತುಂಬಾ ಜನ ಪಂಚಭೂತಗಳು ಅಂತ ಒಟ್ಟಿಗೆ ನೋಡಲ್ಲ. ಸೊ ಅದನ್ನ ಪಂಚರತ್ನಗಳು ಅಂತ ಚೇಂಜ್ ಮಾಡೋಣ ಅಂತ ವೆಂಕಟ್ ಗೌಡ ಒಂದು ಸಜೆಷನ್ ಕೊಟ್ಟು ವಿ ಥಾಟ್ ಓಕೆ ಸೂಟ್ ಆಗ್ತಾ ಇದೆ, ಹಾಗೆ ಇರಲಿ ಅಂತ ಮಾಡಿದ್ದೀವಿ. ಆ್ಯಂಡ್ ಇದು ಒನ್ ಆಫ್ ದಿ ಮೇಜರ್ ಕ್ಯಾರೆಕ್ಟರ್ಸ್ ಬಿಂದು ಆಚಾರ್ಯ ಅವರು ಮಾಡಿದ್ದಾರೆ. ಅದು ಆಕಾಶ್ ಅವರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಮೇಲೇನೆ ಸಿನಿಮಾ ಸ್ಟೋರಿ ಹೋಗುತ್ತೆ, ಕತೆ ಹೋಗುತ್ತೆ. ಈಗ ರೀಸೆಂಟ್ ಆಗಿ ರಾಘವೇಂದ್ರ ಮಹಾತ್ಮೇಲ್ ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಅವ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಬಿಂದು. ಸೊ ಇಷ್ಟು ತಲೆಯಲ್ಲಿ ಇತ್ತು ನನಗೆ ಬೇಸಿಕಲಿ. ಸೊ ನೀವೇನಾದರೂ ಕೇಳೋ ಆಗಿದ್ರೆ ಅಥವಾ ಏನಾದರೂ ಅಡ್ರೆಸ್ ಮಾಡಬೇಕು ಅಂತ ಇರುತ್ತೆ ಅದನ್ನ ಮಾಡ್ತೀನಿ. ಅಥವಾ ನಾನು ಹೇಳಿದ್ನಲ್ಲ ಸರ್ ಇವಾಗ ಆಲ್ರೆಡಿ ದ್ಯಾಟ್ ನಾವು ಯಾವುದನ್ನೋ ದೂರದಾಗ್ಲಿ ಅಥವಾ ಯಾವುದಕ್ಕೋಸ್ಕರ ಕಾಯೋದಾಗ್ಲಿ ಮಾಡೋದ್ರ ಬದಲು ನಾವೇ ಜವಾಬ್ದಾರಿನ ತಗೊಂಡು ನಾವೇ ಒಂದು ಹೆಜ್ಜೆನ ಮುಂದೆ ಇಟ್ಟು ಅದನ್ನ ಮಾಡಬೇಕು ಅಂತ ಒಂದು ಕೆಲಸನ ಹೇಳಬೇಕು ಅಂತ
ಮಾಡಿದ ಸಿನಿಮಾ ಸರ್. ಏನು ಸರ್? ಹಾಂ ಸರ್, ನಾವೆಲ್ಲ ಏನು ಅಮೆರಿಕೆಯಿಂದ ಬಂದಿಲ್ಲ, ಚಿಕ್ಕದಿಂದ ಇಲ್ಲಿ ತನಕ ಎಲ್ಲ ರೋಡ್ಗಳಲ್ಲೂ ಇದೆ ಸರ್. ಹೌದು. ಆ ಥರ ನಾನು ಹೇಳಿದಲ್ಲ ಸರ್, ನಾವು ಏನಾದರೂ ಹೇಳಕ್ ಹೋದ್ರೆ ಕತೆ ಮೂಲಕ ಹೇಳ್ತೀವಿ, ಡೈರೆಕ್ಟರ್ಸ್, ರೈಟರ್ಸ್. ಸೊ ಇದನ್ನ ಆಕ್ಚುಲಿ ಪರ್ಸನಲ್ ಒಂದು ಇದರಿಂದಾನೆ ಮೈಸೂರಲ್ಲೇನೆ ಒಂದು ರೋಡ್, ಅದರಲ್ಲಿ ಒಂದು 2-3 ಅಂದ್ರೆ ತುಂಬಾ ದಿವಸದಿಂದ, ತುಂಬಾ ವರ್ಷದಿಂದ ಆ ಒಂದು ರೋಡ್ ಸರಿನೇ ಹೋಗ್ತಿರ್ಲಿಲ್ಲ, ತುಂಬಾ ಇರಿಟೇಟ್ ಆಗ್ತಿತ್ತು. ಅದನ್ನ ನಾವು ಆಕ್ಚುಲಿ ಕ್ಲೋಸ್ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಕ್ಲೋಸ್ ಮಾಡಿದ್ವಿ. ಸೊ ನಾನು ಚಿಕ್ಕವನು ಇರ್ಬೇಕಾದ್ರೆ ನನಗೇನು ಥಾಟ್ ಬರುತ್ತೆ ಅಥವಾ ನನಗೇನು ಯೂಶುವಲ್ ಥಾಟ್ ಬರುತ್ತಲ್ಲ, ಅದನ್ನೇ ಮಕ್ಕಳು ಮಾಡ್ತಾರೆ ಅಂತ ಮಾಡಿಸಿದ್ದು. ಅದೇ ಎಲಿಮೆಂಟ್ ಆನ್ ಸ್ಕ್ರೀನ್ ತಂದಿರೋದು. ಪ್ರಾಬಬ್ಲಿ ಎಲ್ಲ ಡೈರೆಕ್ಟರ್ಸ್ ಅಂಡ್ ರೈಟರ್ಸ್ ಅವ್ರಿಗೇನಾದ್ರೂ ಒಂದು ಚಿಕ್ಕ ಅಂಶ ಆಗಿದ್ರೆ ಅದನ್ನ ಬೇರೆ ರೀತಿಲಿ ಒಂದು ಕಥೆ ಮಾಡಿ ಮಾಡಿರ್ತಾರೆ ಮೋಸ್ಟ್ಲಿ. ಇಲ್ಲ ಸರ್, ಬೇರೆ ಬೇರೆ ವಿಷಯಗಳು ಇರುತ್ತೆ. ಅಂದ್ರೆ ನಾನು ಹೇಳಿದ್ನಲ್ಲ, 5 ಜನಕ್ಕೆ ಏನಕ್ಕೆ ಪಂಚಭೂತಗಳು ಅಂತ ಫಸ್ಟ್ ಅನ್ಕೊಂಡಿದ್ದಂದ್ರೆ, ಇವರು ಬ್ಯಾಕ್ ಬೆಂಚರ್ಸ್ ತರ, ಇದು ಸ್ವಲ್ಪ ಪಾವರ್ಟಿ ಲೈನ್ಗಿಂತ ಕೆಳಗಡೆ ಇರುವಂತ ಒಂದು ಜಾಗದಲ್ಲಿ, ಅಂತರ ಏರಿಯಾದಲ್ಲಿ ಇರುವಂತ ಮಕ್ಕಳು. ಅವರ ಅಣ್ಣಂದಿರು ಅಕ್ಕಂದಿರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ತರ ಚೆನ್ನಾಗಿ ಓದ್ತಿರ್ತಾರೆ, ಇವರು ಫೇಲ್ ಆಗ್ತಿರ್ತಾರೆ, ಏನೂ ಮಾಡ್ತಿರಲ್ಲ, ಬರೀ ಡ್ಯಾನ್ಸ್, ಮ್ಯೂಸಿಕ್, ಡ್ರಾಮಾ, ಬೇರೆ ಏನೋ ಡ್ಯಾನ್ಸ್ ಈ ಥರದ್ದೆಲ್ಲ ಮಾಡ್ಕೊಂಡಿರ್ತಾರೆ. ಆದ್ರೂ ಯೂಶಲಿ ಹೇಳ್ತಾರಲ್ಲ, ಲೈಫಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಬ್ಯಾಕ್ ಬೆಂಚರ್ಸ್ ಇರಬೇಕು ಅಂತ. ಅಂದ್ರೆ ಸ್ಟ್ರಿಕ್ಟ್ ಸ್ಮಾರ್ಟ್ ಇರ್ತಾರೆ ಆ್ಯಂಡ್ ಯೂನಿಟಿ ಇರುತ್ತೆ, ತುಂಬ ಧೈರ್ಯ ಇರುತ್ತೆ, ಡೇರಿಂಗ್ ನೇಚರ್ ಇರುತ್ತೆ. ಪ್ರಾಬಬ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಇಂದನೂ, ನಾನು ಹೇಳಿದ್ನಲ್ಲ 5 ಎಲಿಮೆಂಟ್ಸ್ ಇದೆ ಅಂತ, ಸೊ ಎಲ್ಲ ಕ್ಯಾರೆಕ್ಟರ್ಸ್ ಇಂದನೂ ಒಂದೊಂದು ವಿಷಯನ ನಾವು ಅಳವಡಿಸ್ಕೋಬಹುದು, ಚಿಕ್ಕ ಮಕ್ಕಳಿಂದಲೂ ನಾವು ಕಲಿಬೋದು ಅಂತಾರಲ್ಲ ಅದು. ಆಮೇಲೆ ಎಕ್ಸ್ಪೀರಿಯನ್ಸ್ ಆಗಿದೆ ಏನು ಅಂತ ಹೇಳಿದ್ರೆ, ನೀವು ಕಥೆಯಲ್ಲಿ ಒಂದ್ಸಲ ಇನ್ವಾಲ್ವ್ ಆಗ್ಬಿಟ್ರೆ ಎಂಥದೇ ವಿಜುವಲ್ ಬ್ರಿಲಿಯನ್ಸ್ ಇದ್ರೂ ಕಥೆ ಸರಿ ಇಲ್ಲ ಅಥವಾ ಇಟ್ ಈಸ್ ನಾಟ್ ಅ ಸ್ಟೋರಿ ಟು ಬಿ ಟೋಲ್ಡ್ ಅಂತ ಹೇಳಿದ್ರೆ, ನೀವು ಗಡ್ಬಡ್ ಥರ ಎಲ್ಲ ಸೇರಿಸಿ ಕಮರ್ಷಿಯಲ್ ಎಲಿಮೆಂಟ್ಸ್ನೆಲ್ಲ ಸೇರಿಸಿ ಪೋಣಿಸಿದ್ರೆ ಅರ್ಧ ಗಂಟೆ ನಿದ್ದೆ ಬರುತ್ತೆ, ಸಿನಿಮಾನೇ ನೋಡೋಕ್ಕಾಗಲ್ಲ. ಜೋರಾಗಿ ಆಕ್ಷನ್ ಸೀಕ್ವೆನ್ಸಸ್ ನಡೀತಾ ಇದ್ರು ನಿದ್ದೆ ಬಂದ್ಬಿಡುತ್ತೆ. ಆ ಥರ ಎಷ್ಟೊಂದು ಸಿನಿಮಾಗಳು ನೋಡಿದ್ದೀವಿ, ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ನೋಡಿದ್ದೀವಿ. ಸೊ ಒಂದು ಕಥೆನ ಕೊನೆಗೆ ನೋಡಿದಾಗ ನನಗೆ ಆ್ಯಕ್ಚುಲಿ ಜಾಸ್ತಿ ಫಸ್ಟ್ ಟೈಮ್ ಒಂದು ಟ್ರಯಲ್ ಶೋ ನಮ್ಮ ಟೀಮ್ಗೆ ಮಾಡಿದಾಗ, ಇನ್ನೊಂದು ಕೆಲವು ಫ್ರೆಂಡ್ಸ್ ಕೂಡ ಬಂದಿದ್ರು. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರಲಿಲ್ಲ, ತುಂಬ ಚಿಕ್ಕ ಸಿನಿಮಾ, ಮಕ್ಕಳ ಸಿನಿಮಾ, ಓಕೆ ಅಂತ. ಬಟ್ ಅವ್ರು ತುಂಬ ಇಷ್ಟಪಟ್ಟರು. ಇನ್ಫ್ಯಾಕ್ಟ್ ಡೈಲಾಗ್ಸ್ ಎಲ್ಲ ತುಂಬ ಇಷ್ಟಪಟ್ಟರು, ಸ್ಟೋರಿ ತುಂಬ ಇಷ್ಟಪಟ್ಟರು. ಕೊನೆಗೆ ಮುಗಿದು ಹೋದ್ಮೇಲೂ ತುಂಬ ದಿನ ಅವ್ರ ತಲೆಯಲ್ಲಿತ್ತು. ಸೊ ನಾನು ಇನ್ಫ್ಯಾಕ್ಟ್ ಯಾರಾದರೂ ಯಂಗ್ ಫಿಲ್ಮ್ ಮೇಕರ್ಸ್ ಇದ್ದರೆ, ಅವ್ರು ನೋಡ್ತಾ ಇದ್ರೆ, ಕೇಳಿದ್ರೆ ಅಪ್ಪಿ ಅವ್ರಿಗೆ ಹೇಳೋದು ಒಂದೇ, ನಿಮ್ಮ ತಲೆಯಲ್ಲಿ ಒಂದು ಕತೆ ತುಂಬ ಸ್ಟ್ರಾಂಗ್ ಆಗಿದ್ರೆ, ಅದು ನಿಮಗೆ ಅಷ್ಟು ಕಿಕ್ ಕೊಡ್ತಾ ಇದ್ರೆ, ಅದಕ್ಕೇನು ಬೇಕು ಅದನ್ನ ಮಾತ್ರ ಫೋಕಸ್ಡ್ ಆಗಿ ಮಾಡಿ. ಬಜೆಟ್ ಎಷ್ಟಾದರೂ ಇರಲಿ, ಬೇರೆ ಏನಾದರೂ ಇರಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸೊ ದ್ಯಾಟ್ ನೋಡಿ ಮುಗಿದಾದ್ಮೇಲಿಂದ ಇಟ್ ಶುಡ್ ಲಿಂಗರ್ ಇನ್ ಯೋರ್ ಮೈಂಡ್, ನಿಮ್ಮ ತಲೆಯಲ್ಲೇ ಅದು ಗುಯ್ಗುಡ್ತಾ ಇರಬೇಕು ಆ ಕತೆ, ಅಷ್ಟೇ ಸರ್. ಇವಾಗ ಎಂಟರ್ ಆಗಿರುವಂಥ ಆನಂದ್ ನಗರ್ಕರ್ ಅವರು ಇದರಲ್ಲಿ ಒಂದು ಏನಂತಾರೆ ಎಜುಕೇಷನ್ ಮಿನಿಸ್ಟರ್ ರೋಲ್ನ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಪ್ರೀತಿಯಿಂದ ಬಂದು ಮಾಡಿಕೊಟ್ರು, ತುಂಬ ಥ್ಯಾಂಕ್ಸ್ ಸರ್. ಹಲೋ, ತುಂಬ ವರ್ಷದಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಸರ್. ಆದರೆ ನಮ್ಮ ವೆಂಕಟ್ ಗೌಡ್ರು ಸ್ನೇಹಿತರು ಒಂದು ಸಿನಿಮಾ ನಡೀತಾ ಇದೆ, ಟೇಕ್ಔಟ್ ಅವ್ರು ಮಾಡ್ತೀರಾ ಅಂತ ಅಂದರು. ಕತೆ ಎಲ್ಲ ಹೇಳಿದ್ರು, ಚೆನ್ನಾಗಿತ್ತು. ಅದಕ್ಕೆ ನಾವು ಎಕ್ಸಿಬಿಟ್ರು ಡಿಸ್ಟ್ರಿಬ್ಯೂಟರ್ 2 ಆಗಿರೋದ್ರಿಂದ ಕತೆ ಚೆನ್ನಾಗಿ, ಮಕ್ಕಳು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಅದನ್ನ ಟೇಕ್ ಓವರ್ ತೊಗೊಂಡು ಸಿನಿಮಾ ಮಾಡಿ ಮುಗಿಸ್ತು. ಇಲ್ಲ, ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅವ್ರದ್ದು ಪ್ರತಿಭೆನ ತೋರಿಸಿದ್ದಾರೆ. ಅದರಲ್ಲಿ ಈ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳು ನಾವು ಆವಾಗ ಈ ಆ್ಯಕ್ಟಿಂಗ್ ಎಲ್ಲ ನಮಗೆಲ್ಲ ಏನೂ ಗೊತ್ತಿರಲಿಲ್ಲ. ಇವಾಗ ಈ ಮಕ್ಕಳು ಇಷ್ಟೊಂದು ಸ್ಫೂರ್ತಿಯಾಗಿ ಮಾಡೋದ್ರಿಂದ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಬೇಕು ಅನ್ನೋದೊಂದು ಅನಿಸ್ತು. ಅದರಿಂದ ಮಕ್ಕಳು ಸಿನಿಮಾ ಇದರಿಂದ ಒಂದು ಸ್ವಲ್ಪ ಇನ್ನು ಹುಡುಗರೆಲ್ಲ ಚೆನ್ನಾಗಿ ಬೆಳೆ ಹುಡುಗರು, ಇನ್ನು ಮುಂದಕ್ಕೆ ಇವರೆಲ್ಲ ಒಳ್ಳೆ ನಟರಾಗ್ಬೋದು, ಮುಂದಕ್ಕೆ ಬೆಳೀತಾರೆ. ಇಂಥ ಪ್ರೋತ್ಸಾಹ ಮಾಡೋಣ ಅಂದ್ಬಿಟ್ಟು ಅಂತ ನಮಗೆ ಅನಿಸಿಕೆ. ಇಲ್ಲ, ಒಳ್ಳೆ ಸಿನಿಮಾ ಬಂದರೆ ಮಾಡೋಣ. ನಮ್ಮ ಬಡ್ಜೆಟ್ಗೆ ಇವತ್ತಿನ ನೋಡ್ತಾ ಇರ್ಬೋದು ಈ ಸಿನಿಮಾಗಳು ಇಂಡಸ್ಟ್ರಿ ಹೆಂಗಿದೆ ಅಂತ. ಎಕ್ಸಿಬಿಷನ್ ಲೈನಲ್ಲೂ ನಿಮಗೆ ಗೊತ್ತಿದೆ ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆದರೂ ಸಿನಿಮಾಗಳು ನಿಲ್ತಾ ಇರೋ ಕೆಲವೇ ಬೆರಳೆಣಿಕೆಯಷ್ಟು. ಸಿನಿಮಾ ಚೆನ್ನಾಗಿದ್ರೂ ಓಡ್ತಾ ಇಲ್ಲ ಕೆಲವು ಸರ್. ಅದೇ ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಆದರೆ ಒಳ್ಳೆ ಸಿನಿಮಾ ಇದ್ದರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಜನ.
ಒಂದು 50-75 ಥಿಯೇಟ್ರು ಕನ್ಫರ್ಮ್ ಮಾಡಿ. ಮೇನ್ ಥಿಯೇಟ್ರ್ ಮಾಲ್ಸ್ ಎಲ್ಲ ಇದೆ, ಮಾಲ್ಗಳೆಲ್ಲ ಕೊಟ್ಟಿದ್ದಾರೆ, ಶೋ ಕೊಟ್ಟಿದ್ದಾರೆ. ಮೇನ್ ಥಿಯೇಟ್ರ್ ನಮ್ಮದು ಚಿಲ್ಡ್ರನ್ ಸಿನಿಮಾ ಅಂತ ಅದು ಮುಂದೆ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಅಲ್ಲಂದರೆ ಈಗೆಲ್ಲ ರಿಲೀಸ್ ಮಾಡಾದ್ಮೇಲೆ ಇನ್ನೊಂದ್ಸರಿ ಇನ್ನೂ ದೊಡ್ಡದಾಗಿ ಇದು ಮಾಡ್ತೀವಿ. ತೋರಿಸ್ತೀವಿ ಎಲ್ಲರಿಗೂ ತೋರಿಸ್ತೀವಿ ಸರ್. ಇದು ಅವರೆಲ್ಲ ನೋಡೋಂಥ ಸಿನಿಮಾನೇ, ಅವ್ರಿಗೆ ತೋರಿಸಿದ್ರೆ ಒಂದು ಒಳ್ಳೆ ರೀತಿ ತೋರಿಸ್ತೀವಿ. ನನ್ನ ಹೆಸರು ಯಶಸ್. ನಾನು 4th ಓದ್ತಾ ಇದ್ದೀನಿ. ಸ್ಕೂಲು PMC ಕೇಂದ್ರೀಯ ವಿದ್ಯಾಲಯ ಮೈಸೂರು. ನಂಗೆ ಫಿಲಮು ಎಂಜಾಯ್ ಮಾಡಿದೆ. ಗೌತಮ್ ಸರ್ ಏನೇನು ಕೊಟ್ಟು ಅದನ್ನು ಮಾಡಿದೆ, ಹ್ಯಾಪಿಯಾಗಿದ್ದೆ. ಗೊತ್ತಿಲ್ಲ. ಹೌದು. ಹಾಂ. ಹಾಯ್, ನನ್ನ ಹೆಸರು ವಿಯಾ. ನಾನು 5th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಇಲ್ಲೇ ಹಿಂದೆಗಡೆ KV ಮಲ್ಲೇಶ್ವರಂ ಇದೆಯಲ್ಲ, ಅಲ್ಲೇ ಓದ್ತಿರೋದು. ಇವ್ನು ನೋಡಿ, ಆಕ್ಚುಲಿ ಇವ್ರಿಗೆ ಏನು ಗೊತ್ತು, ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಫಿಲ್ಮಲ್ಲಿ ಇರೋ ಥರನೇ ಅನಿಲ್ ಕ್ಯಾರೆಕ್ಟರ್ ತುಂಬ ತರಲೆ ಆ್ಯಂಡ್ ಟಾಕೆಟಿವ್. ಎಷ್ಟು ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದು. ಈ ಮೂವಿಲಿ ಆ್ಯಕ್ಟಿಂಗ್ ಮಾಡ್ಬೇಕಾರೆಲ್ಲ ಬೇರೆ ಮೂವಿಗಳಿಗೆ ಹೋದಾಗ ಅಂದರೆ ಚೂರು ಸೀರಿಯಸ್ಸು ಆ ಥರ ಎಲ್ಲ ಇತ್ತು. ಈ ಮೂವಿ ಶೂಟಲ್ಲೆಲ್ಲ ಜೋಕ್ಸು, ಪ್ಲಸ್ ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಎಲ್ಲರೂ ಜೋಕ್ಸ್ ಮಾಡಿಕೊಂಡು. ಪ್ಲಸ್ ಗೌತಮ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂವಿಗೆ ನಂಗೆ ಒಂದು ಪಾರ್ಟ್ ಕೊಟ್ಟಿದ್ದಕ್ಕೆ. ಪ್ಲಸ್ ನಂದು ರಿಲೀಸ್ ಆಗ್ತಿರೋದು ಮೇನ್ ಕ್ಯಾರೆಕ್ಟರ್ದು ಇದು ಫಸ್ಟ್ ಮೂವಿ. 6th ಹೇಗಿರುತ್ತೆ ಜನರ ಬೇಸು ಸ್ವಲ್ಪ ಇನ್ನೂ ಕ್ಯೂರಿಯಾಸಿಟಿ ಇದೆ, ನೋಡೋಣ ಏನಾಗುತ್ತೆ ಅಂತ. ಸರಿ, ಮೀನಿಂಗು ಗಾಳಿ ಎಷ್ಟು ಶುದ್ಧ ತರಲೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ತನ್ವಿ. ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ, ನನಗೆ ಫೀವರ್ ಇದೆ, ಸೊ ಸಾರಿ. ಬಟ್ ನಂಗೆ ಎಷ್ಟಾಗುತ್ತೆ ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಈ ಮೂವಿಗೆ ಬಂದಾಗ ಆಡಿಷನ್ ಕೊಟ್ಟಾಗ ಅಷ್ಟು ಹೋಪ್ಸ್ ಇರಲಿಲ್ಲ, ಬಟ್ ಸಡನ್ನಾಗಿ ಸೆಲೆಕ್ಟ್ ಆಗಿ ತುಂಬ ಖುಷಿ ಆಯಿತು. ಈ ಮೂವಿ ನನಗೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ಕೊತೀನಿ. ನಾನು ಈ ಮೂವಿಯಲ್ಲಿ ಜ್ಯೋತಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಜ್ಯೋತಿ ಅನ್ನೋದು ಇಟ್ಸ್ ಲೈಕ್ ಅದು ಒಂದು ದೀಪ ಥರ, ಯಾವತ್ತಿದ್ರೂ ಉರಿತಾ ಇರುತ್ತೆ, ಯಾವತ್ತಿದ್ರೂ ಸ್ಟ್ರಾಂಗ್ ಇರುತ್ತೆ. ಸೊ ಎಷ್ಟಾಗಿತ್ತು ಅಷ್ಟು ಆ ಮೂವಿಯಲ್ಲಿ ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಟ್ರೈ ಮಾಡಿದ್ದೆ. ಮತ್ತು ಎಲ್ಲ ನನ್ನ ಟೀಮ್ ಮೆಂಬರ್ಸು ನನಗೆ ಕೋಆಪ್ರೇಟ್ ಮಾಡಿದ್ದಾರೆ, ಮತ್ತು ಗೌತಮ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಈ ಮೂವಿದು ಸ್ಕ್ರಿಪ್ಟ್ ಮತ್ತು ಮಾರಲ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಐ ಹೋಪ್ everyone will like this movie and see with all their hearts. Thank you. ಎಲ್ಲರಿಗೂ ನಮಸ್ತೆ. ನಾನು ಆದ್ಯ. ಸೊ ನಾನು ಈ ಸಿನಿಮಾದಲ್ಲಿ ಜೀವಿತ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ. ಆ್ಯಂಡ್ ಸೊ ಈ ಮೂವಿಯ ಡೈರೆಕ್ಟರ್ ಆದ ಗೌತಮ್ ಸರ್ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಆ್ಯಂಡ್ ಎಲ್ಲರೂ ನನ್ನ ಹತ್ರ ತುಂಬಾ ಎಂಜಾಯಿಂಗ್ ಆಗಿದ್ದರು. ಮತ್ತು ಇವ್ರು ಮಾತಾಡ್ತಿರೋದು ನೋಡಿದ್ರೆ ಮೋಸ್ಟ್ಲಿ ತುಂಬ ಟೆನ್ಷನ್. ಆ್ಯಕ್ಚುಲಿ ಶೂಟ್ ಮಾಡಬೇಕಾದ್ರೆ ಇನ್ನೂ ಪುಟ್ಟ ಹುಡುಗಿ ಇನ್ನೂ ಕ್ಯೂಟಾಗಿ ಮಾತಾಡ್ತಾ ಇದ್ಲು. ಆಡಿಷನಲ್ಲಿ ನಾನು ಆ್ಯಕ್ಚುಲಿ ಇವ್ರದ್ದು ಆಡಿಷನ್ ನೋಡಿದೆ. ಐ ಥಿಂಕ್ ಒಂದು ಈ ಪಾಯಿಂಟ್ ನಾನು ಹೇಳಿಲ್ಲ, ಇವಳು ತಾನ್ವಿ ಹೇಳೋ ತನಕ ಒಂದು 90-100 ಮಕ್ಕಳನ್ನ ಆಡಿಷನ್ ಮಾಡಿ ಅವರಲ್ಲಿ ಒನ್ ಆಫ್ ದಿ ಬೆಸ್ಟ್ನ ಸೆಲೆಕ್ಟ್ ಮಾಡಿರೋದು. ನೀವು ಅನ್ಕೊಂಡಿರ್ಬೋದು ಈ ಪಾಪನು ಇವಾಗ ಹೇಗೆ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಅಂತ. ಬಟ್ ಐ ಹ್ಯಾವ್ ಟು ಗಿವ್ ದಿಸ್ ಗ್ಲಿಮ್ಸ್ ನಿಮ್ಗೆ. ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ ಎಲ್ಲಾದರೂ ಸಿನಿಮಾದಿರೋ ಒಂದು ಡೈಲಾಗ್ನ ಅವ್ರ ಟ್ಯಾಲೆಂಟ್ನ ತೋರಿಸ್ಬೇಕಾದ್ರೆ ಇರೋವಂಥ ಒಂದು ಡೈಲಾಗ್ನ ನೆನಪಿದೆಯಾ ಪುಟ್ಟ ನಿಮಗೆ? ಡೈಲಾಗ್, ಆ ಲಾಂಗ್ ಡೈಲಾಗ್ ನೆನಪಿದೆಯಾ? ಇನ್ನು ಮರ್ತೋಗಿದೆಯಾ? ಸ್ವಲ್ಪ ಮರ್ತೋಗಿದೆಯಾ? ಬರುತ್ತಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಥಮ್ ಅಂತ.
ನಾನು ಈ ಪಂಚರತ್ನಗಳು ಮೂವಿಲಿ ಭುವನ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದರಲ್ಲಿ ನಾನು ಒಂಥರ ಮಿನಿ ಬ್ರಾಹ್ಮಣ ಇದ್ದಾಗೆ ಎಲ್ಲರಿಗೂ ಭಗವದ್ಗೀತೆಯಿಂದ ಒಂದೊಂದು ಪಾರ್ಟ್ ಎತ್ತು ಉಪದೇಶ ಮಾಡ್ತಾ ಇರ್ತೀನಿ. ಸೊ ಈ ಥರ ರೋಲ್ ನನಗೆ ಗೌತಮ್ ಸರ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಹೇಳ್ದಾಗೆ ಎಷ್ಟೊಂದು ಥಿಯೇಟ್ರಲ್ಲಿ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ದಟ್ಸ್ ಆಲ್. ಆನಂದ್ ನಗರ್ಕರ್. ಆ್ಯಕ್ಚುಲಿ ನಾನು ಮತ್ತು ಗೌತಮ್ ಪರಿಚಯ ಆಗಿದ್ದು ಸುಮಾರು 2016 ಐ ಥಿಂಕ್ 2016-17 ಸಿಂಧೂರ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು. ಅದರಲ್ಲಿ ನನ್ನ ಮಗನ ಪಾತ್ರ. ಅದರಲ್ಲಿ ನಮ್ಮ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ಡೆವಲಪ್ ಆಯಿತು ಅಂತಂದರೆ ಸೀರಿಯಲಲ್ಲಿ ನೋಡೋದವರು ಅಷ್ಟೇ ಅಥವಾ ಶೂಟಿಂಗ್ ನೋಡಿದವರು ಅಷ್ಟೇ ನಾವು ನಿಜವಾಗ್ಲೂ ಮಗ ಅಪ್ಪ ಅಂತ ಭಾವಿಸ್ತಾ ಇದ್ರು. ಅಷ್ಟು ಚೆನ್ನಾಗಿ ನಮ್ಮಿಬ್ಬರದು ಹೊಂದಾಣಿಕೆ ಇತ್ತು. ಆ್ಯಂಡ್ ಐ ಮಸ್ಟ್ ಅಡ್ಮಿಟ್ ಹಿ ಈಸ್ ಅ ಗ್ರೇಟ್ ಆರ್ಟಿಸ್ಟ್. ಆ್ಯಂಡ್ ಲೇಟರ್ ಆನ್ ಅವನು ಈ ಪಿಕ್ಚರಿಗೆ ಕೈ ಹಾಕಿ ಮಾಡಿದಾಗ ನಾನು ಅಂದ್ಕೊಂಡೆ ಇದು ಒಳ್ಳೆ ಲೈನೇ ತೊಗೊಂಡಿದ್ದಾರೆ ಇವನು ಗೌತಮ್ ಅಂತ. ಆ್ಯಂಡ್ ನನ್ನ ಎಣಿಕೆ ತಪ್ಪಿಲ್ಲ. ಯು ಹ್ಯಾವ್ ಟೇಕನ್ ಅ ನ್ಯೂ ಫೀಲ್ಡ್ ಆ್ಯಂಡ್ ವಿತ್ ನಿಮ್ಮ ಟ್ಯಾಲೆಂಟು ನಿಮ್ಮ ಇಮ್ಯಾಜಿನೇಷನ್ಗೆ ಅದು ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಸಕ್ಸಸ್ಫುಲ್ ನನಗೆ ಅನಿಸುತ್ತೆ. ಸೊ ಆವಾಗ ನನ್ನ ಕರೆದುಬಿಟ್ಟು ಒಂದು ಎಜುಕೇಷನ್ ಮಿನಿಸ್ಟರ್ ಈ ಚಿಕ್ಕ ಮಕ್ಕಳು ಈ ಥರ ಎಲ್ಲ ಸಾಧಿಸಿದ್ದಾರೆ ಅವ್ರಿಗೆಲ್ಲ ನೀವು ಆನರ್ ಮಾಡೋದು ಸೀನ್ ಇರುತ್ತೆ ಬನ್ನಿ ಅಂದಾಗ ನಾನು ಖುಷಿಯಾಗಿ ಒಪ್ಕೊಂಡು ಹೋಗಿ ಅರ್ಧ ದಿನ ಶೂಟಿಂಗ್ ಆಯಿತು ಮಹಾಲಕ್ಷ್ಮಿ ಲೇಔಟ್ ಏರಿಯಾದಲ್ಲಿ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ದಿ ಕಂಪನಿ ಆಫ್ ದ ಚಿಲ್ಡ್ರನ್, ಬ್ಯೂಟಿಫುಲ್ ಚಿಲ್ಡ್ರನ್. ಸೊ ಥ್ಯಾಂಕ್ ಯು ಗೌತಮ್ ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ. ಆ್ಯಂಡ್ ಈ ಸಕ್ಸಸ್ಫುಲ್ ಆಗಲಿ ಈ ಪಿಕ್ಚರು ಮತ್ತು ಇನ್ನೂ ಈ ಥರದ್ದು ಬಹಳಷ್ಟು ಮುಂದೆ ಮಕ್ಕಳಿಗೆ ಒಂದು ಬೋಧ ನೀಡುವಂಥ ನೀತಿ ನಿಯಮಗಳನ್ನು ಕಲಿಸುವಂಥ ಪಾಠವನ್ನು ಕಲಿಸುವಂಥ ಪಿಕ್ಚರ್ಸ್ ಇನ್ನೂ ಮುಂದೆ ಬರಲಿ ಅಂತ ಹೇಳಿ ಆಶಿಸ್ತಾ ಶುಭಾಶಯಗಳನ್ನು ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಬಿಂದು. ಬಾಲ್ಯದಿಂದ ರಂಗಭೂಮಿ ಕಲಾವಿದೆ. ಸೊ ಒಂದಷ್ಟು ಮೂವಿಗಳಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಸದ್ಯಕ್ಕೆ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲಲ್ಲಿ ರಾಯರ ಅತ್ತಿಗೆ ರೋಲ್ ಮಾಡ್ತಾ ಇದ್ದೀನಿ. ಈ ಮೂವಿ ನನಗೆ ಗೌತಮ್ ಸರ್ ಆಫರ್ ಮಾಡಿದ್ದು. ಆ್ಯಂಡ್ ಆಲ್ ಆಫ್ ಎ ಸಡನ್ ಇದ್ದಿದ್ದು. ನಾನು ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಬಟ್ ಇಲ್ಲ, ನೀನು ಮಾಡ್ತೀಯ ಮಾಡು ಅಂತ ಮಾಡಿಸಿದ್ರು. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿರಲಿಲ್ಲ. ವೆರಿ ರಾ ಸಬ್ಜೆಕ್ಟ್ ಇದು. ನೀವು ನೋಡಿದ್ರೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಏನೋ ಫ್ಯಾಂಟಸಿ ಆಗಲಿ ಏನೋ ತುಂಬ ಕಲರ್ಫುಲ್ ಆ ಥರ ಎಲ್ಲ ಏನೂ ಬರಲ್ಲ. ರಾ ಸಬ್ಜೆಕ್ಟ್, ದಿನನಿತ್ಯದಲ್ಲಿ ಏನು ನಡೆಯುತ್ತೆ ಅದು. ಬಟ್ ಅದರಲ್ಲೂ ಒಂದಷ್ಟು ಮೆಸೇಜ್ನ ಪಾಸ್ ಆನ್ ಮಾಡ್ಬೋದು ನಾವು ಆಡಿಯನ್ಸ್ಗೆ ಹೇಗೆ ಹೇಳ್ಬೋದು ಅನ್ನೋದನ್ನು ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ. ತುಂಬ ಸಿಂಪಲ್ ಮೆಸೇಜ್. ಲೈಕ್ ಮಕ್ಕಳು ಎಲ್ಲರೂ ವಿಭಿನ್ನ ರೀತಿ ಇರ್ತಾರೆ. ಜಸ್ಟ್ ಬಿಕಾಸ್ ಒಬ್ಬರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂದ ತಕ್ಷಣ ಅವರು ಗ್ರೇಟು, ಇನ್ನೊಬ್ಬರು ಯುನೋ ಅವರಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆ ಥರ ಒಂದು ಮೆಸೇಜ್ ಆಗಲಿ, ಇಲ್ಲ ನಮ್ಮ ಆ್ಯಸ್ ಎ ಸಿಟಿಸನ್ ನಾವು ಯಾವ ಥರ ನಡ್ಕೊಳ್ಬೇಕಾಗಿದೆ ಒಂದು ಜಾಗದಲ್ಲಿ, ಆ ಥರ ಸಣ್ಣ ಸಣ್ಣ ಮೆಸೇಜನ್ನು ಪಾಸ್ ಆನ್ ಮಾಡುವಂಥ ಪ್ರಯತ್ನ ಈ ಸಿನಿಮಾದಿಂದ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ನೀಟಾಗಿ ರಾ ಆಗಿ ಕಾಣಿಸುತ್ತೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸಲ್ಲ. ಅವರು ಎಂಜಾಯ್ ಮಾಡಿಕೊಂಡು ಒಂಥರ ಎಲ್ಲರ ಜೊತೆಯಾಗಿದ್ದು ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ಗೌತಮ್ ಸರ್ ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ವಿತ್ ಅ ವೆರಿ ಲಿಟಲ್ ಯೂನಿಟ್ ಹಿ ಹ್ಯಾಸ್ ಟ್ರೈಡ್ ಟು ಎಲ್ಲರನ್ನೂ ಮ್ಯಾನೇಜ್ ಮಾಡೋದಕ್ಕೆ. ಬಿಕಾಸ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಒಬ್ವಿಯಸ್ಲಿ ಕಷ್ಟ ಅಲ್ವಾ, ತುಂಬ ಪುಟ್ಟ ಮಕ್ಕಳು. ಸೊ ಸರ್ 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 ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾನೆ ಇರ್ತಾರೆ. ಬಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಗೌತಮ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಮತ್ತು ವೆಂಕಟ್ ಸರ್ ಆಗಲಿ, ನಾರಾಯಣ್ ಸರ್ ಆಗಲಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ರೀತಿ ನಮ್ಮನ್ನ ಪ್ರೋತ್ಸಾಹಿಸ್ತಿರೋದಕ್ಕೆ. ಸೊ ಥ್ಯಾಂಕ್ ಯು.
ಸೊ ಇಲ್ಲೆಲ್ಲ ಬಂದಿರೋದಕ್ಕೂ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಥ್ಯಾಂಕ್ ಯು. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಈ ಸಣ್ಣ ಒಂದು ಸಬ್ಜೆಕ್ಟನ್ನು ಯಾವ ರೀತಿ ತೋರಿಸ್ಬೋದು ಅನ್ನೋ ಇದು ಎಷ್ಟೊಂದು ಜನ ಕನಸಾಗಿದೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಜನ ಹೋಗಿ March 6th ಥಿಯೇಟರ್ಸಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗೌತಮು ನನಗೆ ಪರಿಮಗಿಮ ಜಾನದು ಆದಮೇಲೆ ಸ್ವಲ್ಪ ಪರಿಚಯ ಆಗಿದ್ರು. ಕಾರಣಾಂತರಗಳಿಂದ ಅವ್ರದ್ದು 4ನೇ ಆಯಾಮ ನಾನು ರಿಲೀಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅವರು ಬೇರೆ ಏನೋ ಕಮಿಟ್ಮೆಂಟ್ಸಲ್ಲಿದ್ದರು. ಬಟ್ ಆ ಒಂದೂವರೆ ವರ್ಷದ ನಮ್ಮದು ಜರ್ನಿ, ನಾನು ಅವ್ರದ್ದು ಸಿನಿಮಾ ರಿಲೀಸ್ ಆದಮೇಲೆ ಫೋನ್ ಮಾಡಿದೆ, ಏನು ಮಾಡ್ತಾ ಇದ್ದೀರ ಅಂತ. ಈ ಥರ ಇಲ್ಲ ಬರೋ ಒಂದು ಸಿನಿಮಾ ಪ್ಲಾನ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಅಂದರು. ಕಾನ್ಸೆಪ್ಟ್ ಕೇಳಿದೆ, ನಂಗೆ ತುಂಬ ಇಷ್ಟ ಆಯಿತು. ಬೇಸಿಕಲಿ ಏನಕ್ಕೆ ಅಂದರೆ ನಾನು ನೀವು ಅಬ್ಸರ್ವ್ ಮಾಡ್ದಂಗೆ ನಾನು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಜಾಸ್ತಿ ಮಾಡ್ತೀವಿ, ಅದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಅದ್ರ ಪ್ರಕಾರ ನಾವು ಇಯರ್ಲಿ 1 or 2 ಮೂವೀಸ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮಾಡ್ತೀವಿ ವಿತ್ ಕಮರ್ಷಿಯಲ್ಸ್. ಈ ಮೂವಿನೂ ಸ್ವಲ್ಪ ಅದೇ ರೀತಿ ಒಂದು ಬ್ರಿಡ್ಜ್ ಮೂವಿ ಲೆವೆಲ್ಗೆ ಪ್ಲಾನ್ ಮಾಡಿ ಮಾಡಿದ್ವಿ. ಸೊ ಅದೇ ರೀತಿ ನಡೀತಾ ಇದೆ, ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನ್ಯಾಚುರಾಲಿಟಿ ಕಾಣಿಸುತ್ತೆ ನಮಗೆ. ಕಂಟೆಂಟ್ ವೈಸು ಅವಾಗಲೇ ಕೇಳಿದ್ರಿ ನೀವು, ಗೌರ್ಮೆಂಟ್ಗೆ ಏನಾದ್ರು ಸಂದೇಶ ಕೊಡೋದಿದೆಯಾ ಅಂತ. ಸರ್, ಗೌರ್ಮೆಂಟ್ಗೆ ಆಲ್ರೆಡಿ ಸಂದೇಶ ಇದ್ರಲ್ಲಿ ಹೋಗುತ್ತೆ. ಬಟ್ ಇನ್ನೊಂದೇನೆಂದರೆ, ನಾವು ಈ ಸಿನಿಮಾ ಮೂಲಕ ಅಂದರೆ ಡೈರೆಕ್ಟರು ಥಾಟ್ಸ್ ಪ್ರಕಾರ ಹೇಳ್ತಾ ಇರೋದೇನೆಂದರೆ, ನಾವು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮ ರೋಡಲ್ಲಿ ಅಟ್ಲೀಸ್ಟ್ ಸಪೋರ್ಟ್ ಮಾಡಿ ಮಾಡ್ಕೋಬಹುದು ಅನ್ನೋದು ನಮ್ಮ ಒಂದು ಇಂಟೆನ್ಷನು. ಅಂದರೆ ಆ ಮಕ್ಕಳು ತಮ್ಮ ರೋಡಲ್ಲಿ ಅವ್ರಿಗೆ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಇರೋ ಮಕ್ಕಳೇ ಒಂದು ರೋಡ್ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾರೆ. ಸೊ ಆ ಥರದೊಂದು ಕಾನ್ಸೆಪ್ಟ್ ತೋರಿಸಿದ್ವಿ. ಸೊ ನಾವು ಅಂದರೆ ಬೇರೆ ಮೇಲೆ ಡಿಪೆಂಡೆನ್ಸಿನೂ ನಾವು ಕಡಿಮೆ ಮಾಡಬೇಕು. ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ವೆಯ್ಟ್ ಮಾಡೋದಕ್ಕಿಂತ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ನೋಡಿ. ಮತ್ತು ಪ್ರತಿಯೊಂದು ಆಯಾ ಕ್ಯಾರೆಕ್ಟರ್ ಡಿವಿಷನ್ ಮೇಲೆ ಬೇರೆ ಬೇರೆನೇ ರೋಲ್ ಇದೆ. ದಯವಿಟ್ಟು ನೋಡಿ. ಮಕ್ಕಳು ಸಿನಿಮಾ 6ನೇ ತಾರೀಕು ಮಾರ್ಚ್ ರಿಲೀಸ್ ಆಗ್ತದೆ. ದಯವಿಟ್ಟು ಸಪೋರ್ಟ್ ಮಾಡಿ. 50ರಿಂದ 70 ಸೆಂಟ್ರು ಗೌಡ್ರು ಬಂದರೆ ರಿಲೀಸ್ ಮಾಡ್ತಾ ಇದ್ದೀವಿ. ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಸರ್, ಅದೇನಾಗುತ್ತೆ, ಸಿನಿಮಾ ನೋಡೋದಕ್ಕೂ ಮುಂಚೆ ಯಾರೂ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ ಸರ್. ಇವಾಗ ಏನಾಗಿದೆ, ಸಿನಿಮಾ ನಾವು ರಿಲೀಸ್ ಮಾಡಿ ಥಿಯೇಟ್ರಲ್ಲಿ ಬಂದು ಸ್ವಲ್ಪ ಚೆನ್ನಾಗಿದೆ ಅಂತ ಪ್ರಮೋಟ್ ಮಾಡಿದ ಮೇಲೆ ಎಕ್ಸಾಂಪಲ್ ಸರ್, ನಾವು ಭಾರತಿ ಟೀಚರ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ ಸರ್. ನಿಮ್ಗೆ ಗೊತ್ತು, ಭಾರತಿ ಟೀಚರ್ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ. 8ನೇ ವಾರ ಹೋಗ್ತದೆ ಸರ್. ಅದಕ್ಕೆ ಇವಾಗ ನಾವು ಟ್ಯಾಕ್ಸ್ ಫ್ರೀ ಮಾಡಿಸೋದಕ್ಕೆ ಅವ್ರು ಗೌರ್ಮೆಂಟಿಂದಲೇ ನಮ್ಗೆ ಅಪ್ರೂವಲ್ ಕೊಡ್ತಾ ಇದ್ದಾರೆ ಸರ್. ಸೊ ಅಂದರೆ ನಮ್ಮ ಥಾಟ್ಸ್ ಏನು ಮಾಡಿದ್ದೀವಿ ನಾವು ಅದು ಅವ್ರಿಗೆ ರೀಚ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಟೈಮ್ ತಗೋಬೇಕಾಗಿರೋದು ಮೌತ್ ಪಬ್ಲಿಸಿಟಿ ಓಪನ್ ಆದಮೇಲೆ ಅದು ಸಿಗುತ್ತೆ ಸರ್. ಸೊ ಅದಕ್ಕೆ ಸಿನಿಮಾ ರಿಲೀಸ್ ಪ್ಲಾನ್ ಮಾಡಿದ್ದೀವಿ. ಸೊ ಸಿನಿಮಾ ರಿಲೀಸ್ ಆದಮೇಲೆ ನಾವು ಕೆಲವು ನೀವು ಹೇಳ್ದಂಗೆ ಆಫೀಸರ್ಸು ಕೆಲವು ಗೌರ್ಮೆಂಟ್ ಇದರಿಂದೆಲ್ಲ ಕರಿತಾ ಇದ್ದೀವಿ. ಸೊ ಅದ್ರ ಪ್ರಕಾರ ಏನಾಗುತ್ತೆ ನೋಡೋಣ ಸರ್.